ಪ್ರೀತಿಯ ಸ್ನೇಹಿತರೆ, ಎನ್ ಸ್ಟಡಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನೆಹರು ದಾಖಲೆ ಮುರಿದ ಪ್ರಧಾನಿ ನರೇಂದ್ರ ಮೋದಿ. ಇಲ್ಲಿ ವಿಶೇಷವಾಗಿ ನಿಮ್ಮ ನೇರವಾಗಿ ಯಾವ ರೀತಿ ಕ್ವೆಶ್ಚನ್ ಕೇಳ್ತಾರಪ್ಪ ಅಂದರೆ, ದೇಶದ ಮೊದಲ ಪ್ರಧಾನಿಯ ಜವಾಹರ್ಲಾಲ್ ನೆಹರು ಅವರ ದಾಖಲೆ ಮುರಿದ ಇತ್ತೀಚಿನ ಪ್ರಧಾನಿ ಯಾರಪ್ಪ ಅಂದರೆ ಅವರೇ ನರೇಂದ್ರ ಮೋದಿ ಆಗಿರ್ತಾರೆ. ಸ್ನೇಹಿತರೆ, ಇವರು ಚುನಾಯಿತರಾದ ಅಂದರೆ ಜವಾಹರ್ಲಾಲ್ ನೆಹರು ಅವರು 1964 ಚುನಾಯಿತರಾಗಿರ್ತಾರೆ. ಚುನಾಯಿತರ ಆದ ಪ್ರಧಾನಿ ಅಂದರೆ ಜವಾಹರ್ಲಾಲ್ ನೆಹರು ಚುನಾಯಿತರಾಗಿ ಅಧಿಕಾರವನ್ನು ನಡೆಸಿರ್ತಾರೆ. ಅಧಿಕಾರ ಅಂದರೆ ಚುನಾಯಿತರ ಆಗಿ ಅಧಿಕಾರ ನಡೆಸಿದ ಅಂದರೆ ಜವಾಹರ್ಲಾಲ್ ನೆಹರು ಎಲ್ಲಿಂದ ಚುನಾಯಿತರಾಗಿದ್ದಾರೆ ಅಂದರೆ 1952ರಿಂದ 1964 ಮೇ 27ವರೆಗೂ ಅವರ ಅಧಿಕಾರವನ್ನು ನಡೆಸಿರ್ತಾರೆ. ಆದರೆ ಇತ್ತೀಚಿನ ಪ್ರಧಾನಮಂತ್ರಿಗಳ ನರೇಂದ್ರ ಮೋದಿ ಅವರು ಸಹ ಚುನಾಯಿತರಾಗಿ ಪ್ರಧಾನಿಯಾಗಿ ಜವಾಹರ್ಲಾಲ್ ನೆಹರು ಅವರ ಒಂದು ದಾಖಲೆಯನ್ನು ಸರಿಗಟ್ಟಿದ್ದಾರೆ. ಸ್ನೇಹಿತರೆ, ಇಲ್ಲಿ ಜವಾಹರ್ಲಾಲ್ ನೆಹರು ಅವರು ಎಷ್ಟು ದಿನಗಳ ಕಾಲ ಅಂದರೆ ಚುನಾಯಿತರಾಗಿ ಎಷ್ಟು ದಿನಗಳ ಕಾಲ ಪ್ರಧಾನಿಯಾಗಿ ಸೇವೆ ಸಲ್ಲಿಸ್ತಾರಪ್ಪ ಅಂದರೆ 4398 ದಿನಗಳು. ಇದು ಪ್ರಮುಖವಾಗಿ ನಿಮ್ಮ ಎಕ್ಸಾಮ್ಗೆ ಇದೇ ರೀತಿ ಕೊಡ್ತಾರೆ. ಜವಾಹರ್ಲಾಲ್ ನೆಹರು ಅವರು ಚುನಾಯಿತರಾಗಿ ಎಷ್ಟು ದಿನಗಳ ಕಾಲ ಭಾರತ ಪ್ರಧಾನಮಂತ್ರಿಯಾಗಿದ್ದಾರೆ ಅಂದರೆ 4398 ದಿನಗಳ ಕಾಲ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಸ್ನೇಹಿತರೆ, ಅದೇ ರೀತಿ ನರೇಂದ್ರ ಮೋದಿ ಅವರು ಚುನಾಯಿತರಾಗಿ ಈಗ ದಾಖಲೆಯನ್ನು ಬರೆದಿದ್ದಾರೆ ಅಂದರೆ ಜವಾಹರ್ಲಾಲ್ ನೆಹರು ಅವರ ಒಂದು ದಾಖಲೆಯನ್ನು ಮುರಿದು ಹೊಸ ದಾಖಲೆಯನ್ನು ಸೃಷ್ಟಿ ಮಾಡಿದ್ದಾರೆ ಅಂದರೆ ನರೇಂದ್ರ ಮೋದಿ ಅವರು ಅಂದರೆ 4399 ದಿನಗಳ ಕಾಲ ಅಂದರೆ ಇತ್ತೀಚೆಗೆ ಅವರು ಮುಂದುವರೆದಿದ್ದಾರೆ ಅಂತ ಹೇಳ್ಬೋದು. ಸ್ನೇಹಿತರೆ, ಅದಕ್ಕಾಗಿ ಜವಾಹರ್ಲಾಲ್ ನೆಹರು ಅವ್ರದ್ದು ದಿನಗಳು ಭಾಳ ಇಂಪಾರ್ಟೆಂಟ್ ಆಗಿರ್ತವೆ ನಿಮ್ಮ ಎಕ್ಸಾಮ್ ದೃಷ್ಟಿಯಿಂದ. ಅದಕ್ಕಾಗಿ ನಾನು ಇಲ್ಲಿ ಒತ್ತಿ ಹೇಳ್ತಿದ್ದೀನಿ, 4398 ದಿನಗಳ ಕಾಲ ಯಾರಪ್ಪ ಅಂದರೆ ಜವಾಹರ್ಲಾಲ್ ನೆಹರು 1952 ಚುನಾಯಿತ ಪ್ರಧಾನಿಯಾಗಿ ನೆಹರು ಅವರು ಅಧಿಕಾರ ವಹಿಸಿಕೊಂಡಿದ್ದರು. ಅಂದರೆ ಚುನಾಯಿತರಾಗಿ ಯಾವಾಗ ಅಧಿಕಾರ ವಹಿಸಿಕೊಳ್ತಾರಪ್ಪ ಅಂದರೆ 1952 ಮೇ 13 ಚುನಾಯಿತರಾಗಿ 1964 ಮೇ 27ವರೆಗೂ ಅವರ ಅಧಿಕಾರವನ್ನು ಮಾಡಿರ್ತಾರೆ. 4398 ದಿನಗಳ ಕಾಲ ಪ್ರಧಾನಿಯಾಗಿ ಕಾರ್ಯನಿರ್ವಹಿಸುತ್ತಾರೆ ಎಂದು ಸಚಿವಾಲಯ ತಿಳಿಸಿದೆ ಅಂತ ಹೇಳ್ಬೋದು. ಸ್ನೇಹಿತರೆ, ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ಈ ದಾಖಲೆಯನ್ನು ಬರೆದಿದ್ದಾರೆ. ನಿಮಗೆ ನೇರವಾಗಿ ಕ್ವಶನ್ ಕೇಳ್ತಾರೆ, ಇದು ಭಾಳ ಇಂಪಾರ್ಟೆಂಟು. ಪ್ರೀತಿಯ ಸ್ನೇಹಿತರೆ, ನಿಮಗೆ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಅದೇ ರೀತಿ ದಿನನಿತ್ಯ ಈ ರೀತಿ ಕ್ವಶನ್ಗಳು ಓದೋದ್ರಿಂದ ನಿಮಗೆ ಒಂದು ಅಂಕ ಪ್ಲಸ್ ಆಗ್ತದೆ. ಯಾಕಂದರೆ ಹಿಂದಿನ ಒಂದು ಎಕ್ಸಾಮಲ್ಲಿ ಎಕ್ಸಾಮಲ್ಲಿ ಇತ್ತೀಚೆಗೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ದೇವರಾಜ ಅರಸರವರೊಂದು ದೀರ್ಘಕಾಲದ ಮುಖ್ಯಮಂತ್ರಿ ಅವಧಿಯನ್ನು ಸರಿಗಟ್ಟಿದರು. ಆ ಅವಧಿಯನ್ನು ಅಂದರೆ ದೇವರಾಜ ಅರಸರು ಎಷ್ಟು ದಿನಗಳ ಕಾಲ ಪ್ರಧಾನಿಯಾಗಿದ್ದಾರೆ ಅಂತ ನೇರವಾಗಿ ಕ್ವಶನ್ ಕೇಳಿದರು. ಅದಕ್ಕಾಗಿ ಈ ಕ್ವಶನ್ನು ಸಹ ಅದರ ರಿಲೇಟೆಡ್ ಅಂತ ಹೇಳ್ಬೋದು. ಅಲ್ಲಿ ಸಿದ್ದರಾಮಯ್ಯನವರು ದೇವರಾಜ ಅರಸರ ದಾಖಲೆ ಮಾಡಿದ್ದಾರೆ. ಇಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಜವಾಹರ್ಲಾಲ್ ನೆಹರು ಅವರ ದಾಖಲೆ ಮಾಡಿದ್ದಾರೆ. ಅದಕ್ಕಾಗಿ ಇದೊಂದು ಇಂಪಾರ್ಟೆಂಟ್ ಆದ ಕ್ವಶನು ಮುಂದಿನ ದಿನಗಳಲ್ಲಿ ಕೇಳುವ ಸಂಭವ ಇದೆ. ಅದಕ್ಕಾಗಿ ಈ ಟಾಪಿಕ್ ಹೇಳಿದ್ದೀನಿ. ಸ್ನೇಹಿತರೆ, ಮತ್ತೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಒಂದು ಕ್ವಶನು ಮತ್ತೆ ಸಿಗುತ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.